ನಮಸ್ಕಾರ ಸ್ನೇಹಿತರೆ. ಒಂದು ವೇಳೆ ನಿಮ್ಮ ಪ್ರೀತಿಯ ನಾಯಿ ಕಾಡಿನ ಮಧ್ಯೆ ಅಥವಾ ಬೆಟ್ಟದ ಪ್ರದೇಶಗಳಲ್ಲಿ ಕಾಣೆಯಾಗಿದ್ದರೆ, ಅಲ್ಲಿ ಮೊಬೈಲ್ ನೆಟ್ವರ್ಕ್ ಕೂಡ ಇಲ್ಲದಿದ್ದರೆ ಏನು ಮಾಡುತ್ತೀರಿ? ಇದೀಗ ಈ ಸಮಸ್ಯೆಗೆ ಪರಿಹಾರವಾಗಿ ಬಂದಿದೆ ಒಂದು ಹೊಸ ತಂತ್ರಜ್ಞಾನ. ಸ್ಟಾರ್ಲಿಂಕ್ ಸ್ಯಾಟಲೈಟ್ ಮೂಲಕ ನಿಮ್ಮ ನಾಯಿಯ ಲೊಕೇಶನನ್ನು ಪತ್ತೆ ಹಚ್ಚುವುದು ವಿಶ್ವದ ಮೊದಲ ಪೆಟ್ ಟ್ರ್ಯಾಕರ್. ಇದು ಹೇಗೆ ಕೆಲಸ ಮಾಡುತ್ತದೆ? ಇದರ ಬೆಲೆ ಎಷ್ಟು? ಇದರಲ್ಲಿ ಇರುವ ವಿಶೇಷತೆಗಳು ಯಾವುವು? ಮತ್ತು ಇದನ್ನು ಖರೀದಿಸುವುದು ನಿಜವಾಗಿಯೂ ವರ್ತ್ ಆಗಿದೆಯೇ? ಇವೆಲ್ಲವನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. FI ಅಲ್ಟ್ರಾ ಎನ್ನುವುದು ನಾಯಿಗಳಿಗೆ ವಿನ್ಯಾಸಗೊಳಿಸಿರುವ ಅತ್ಯಾಧುನಿಕ GPS ಟ್ರ್ಯಾಕರ್. ಆದರೆ ಇದು ಸಾಮಾನ್ಯ GPS ಟ್ರ್ಯಾಕರ್ ಅಲ್ಲ. ಇದು 4 ರೀತಿಯ ತಂತ್ರಜ್ಞಾನವನ್ನು ಬಳಸುತ್ತದೆ: GPS, LTE, ಮೊಬೈಲ್ ನೆಟ್ವರ್ಕ್, ಬ್ಲೂಟೂತ್ ಮತ್ತು ವೈಫೈ. ಮತ್ತು ಅತ್ಯಂತ ವಿಶೇಷವಾಗಿ ಸ್ಟಾರ್ಲಿಂಕ್ ಸ್ಯಾಟಲೈಟ್ ಕನೆಕ್ಟಿವಿಟಿ. ಅಂದರೆ ಮೊಬೈಲ್ ನೆಟ್ವರ್ಕ್ ಸಂಪೂರ್ಣ ಇಲ್ಲದಿದ್ದರೂ ಈ ಟ್ರ್ಯಾಕರ್ ನೇರವಾಗಿ ಆಕಾಶದಲ್ಲಿರುವ ಸ್ಟಾರ್ಲಿಂಕ್ ಉಪಗ್ರಹಗಳ ಜೊತೆಗೆ ಸಂಪರ್ಕ ಸಾಧಿಸಿ ನಿಮ್ಮ ನಾಯಿಯ ಲೊಕೇಶನನ್ನು ಕಳುಹಿಸುತ್ತದೆ. ಸ್ಟಾರ್ಲಿಂಕ್ ಹೇಗೆ ಕೆಲಸ ಮಾಡುತ್ತದೆ ನೋಡೋಣ. ನಾವು ಸಾಮಾನ್ಯವಾಗಿ ಮೊಬೈಲ್ ಟವರ್ ಮೂಲಕ ಇಂಟರ್ನೆಟ್ ಬಳಸುತ್ತೇವೆ. ಆದರೆ ಕಾಡು, ಬೆಟ್ಟ ಅಥವಾ ದೂರದ ಹಳ್ಳಿಯಲ್ಲಿ ಟವರ್ಗಳು ಇರುವುದಿಲ್ಲ. ಅಂತಹ ಸಮಯದಲ್ಲಿ FI ಅಲ್ಟ್ರಾ ತನ್ನ LTE ಸಂಪರ್ಕ ಕಳೆದುಕೊಂಡ ಕೂಡಲೇ ಸ್ವಯಂಚಾಲಿತವಾಗಿ T-Mobile T ಸ್ಯಾಟಲೈಟ್ ಮೂಲಕ ಸ್ಟಾರ್ಲಿಂಕ್ ಉಪಗ್ರಹಕ್ಕೆ ಸಂಪರ್ಕ ಹೊಂದುತ್ತದೆ. ಈ ಉಪಗ್ರಹಗಳು ಭೂಮಿಯ ಸುತ್ತಲೂ ಸಾವಿರಾರು ಸಂಖ್ಯೆಗಳಲ್ಲಿ ತಿರುಗುತ್ತಿರುತ್ತವೆ. ಅವು ನಿಮ್ಮ ನಾಯಿಯ ಸ್ಥಳವನ್ನು ಮತ್ತು ನಿಮ್ಮ ಮೊಬೈಲ್ ಲೊಕೇಶನ್ಗೆ ಕಳಿಸುತ್ತದೆ. ಈ ಸಾಧನವನ್ನು ಅಮೆರಿಕಾದಲ್ಲಿ ಪರೀಕ್ಷೆ ಮಾಡಲಾಯಿತು. ಜೆನಿಫರ್ ಪ್ಯಾಟಿಸನ್ ಟಾಫಿ ಎಂಬ ಟೆಕ್ ಪತ್ರಕರ್ತೆ ತಮ್ಮ ಗಸ್ ಎನ್ನುವ ನಾಯಿಗೆ ಟ್ರ್ಯಾಕರ್ ಅಳವಡಿಸಿ ಸೌತ್ ಕಾರ್ಲಿನಾ ಕಾಡಿನೊಳಗೆ ಕರೆದುಕೊಂಡು ಹೋದರು. ಅಲ್ಲಿ ಮೊಬೈಲ್ ನೆಟ್ವರ್ಕ್ ಸಂಪೂರ್ಣ ಇರಲಿಲ್ಲ. ಅವರು ಆ್ಯಪ್ನಲ್ಲಿ ಲಾಸ್ಟ್ ಮೋಡ್ ಆನ್ ಮಾಡಿದ ಕೂಡಲೇ FI ಅಲ್ಟ್ರಾ ಸ್ಟಾರ್ಲಿಂಕ್ಗೆ ಸಂಪರ್ಕ ಸಾಧಿಸಿತು. ಸುಮಾರು ಪ್ರತಿ 2 ರಿಂದ 3 ನಿಮಿಷಕ್ಕೊಮ್ಮೆ ನಾಯಿಯ ಲೊಕೇಶನ್ ಅಪ್ಡೇಟ್ ಆಗುತ್ತಿತ್ತು. ಹೌದು, ಇದು ರಿಯಲ್ ಟೈಮ್ ಅಲ್ಲ, ಆದರೆ ನೆಟ್ವರ್ಕ್ ಇಲ್ಲದ ಜಾಗದಲ್ಲಿ ಇದು ತುಂಬ ಉಪಯುಕ್ತವಾಗಿದೆ. FI ಆ್ಯಪ್ನಲ್ಲಿ ನೀವು ನೋಡಬಹುದು ಲೈವ್ ಲೊಕೇಶನ್, ಲಾಸ್ಟ್ ಮೋಡ್, ಸೌಂಡ್ ಅಲರ್ಟ್, ವೈಬ್ರೇಷನ್ ಅಲರ್ಟ್. ನಿಮ್ಮ ನಾಯಿಗೆ ಮೊದಲೇ ತರಬೇತಿ ನೀಡಿದರೆ ಟ್ರ್ಯಾಕರ್ ಸೌಂಡ್ ಅಥವಾ ವೈಬ್ರೇಷನ್ ಮೂಲಕ ಅದನ್ನು ನಿಮ್ಮ ಬಳಿ ಕರೆಸಬಹುದು. ಇದರಲ್ಲಿ ಯಾವುದೇ ಶಾಕ್ ಫೀಚರ್ ಇರುವುದಿಲ್ಲ. ಅಂದರೆ ಒಂದು ಸಂಪೂರ್ಣ ಸೇಫ್. ಬ್ಯಾಟ್ರಿ ನೋಡೋದಾದರೆ ಈ ಸಾಧನದಲ್ಲಿ 513 mAh ಬ್ಯಾಟ್ರಿ ಇದೆ. ಆದರೆ ಒಂದು ದೊಡ್ಡ ಸಮಸ್ಯೆಯೂ ಇದೆ. ಕಂಪನಿ ಹೇಳುವಂತೆ ಬ್ಯಾಟ್ರಿ ಸುಮಾರು 2 ದಿನ ಮಾತ್ರ ಇರುತ್ತದೆ. ರಿವ್ಯೂ ಮಾಡಿದವರ ಹೇಳುವುದೇನೆಂದರೆ ಲಾಂಗ್ ವಾಕ್ ಹೋದರೆ ಪ್ರತಿದಿನ ಚಾರ್ಜ್ ಮಾಡಬೇಕಾಗುತ್ತದೆ. ಸ್ಟಾರ್ಲಿಂಕ್, GPS ಮತ್ತು LTE ಎಲ್ಲವೂ ಒಂದೇ ಸಮಯದಲ್ಲಿ ಕೆಲಸ ಮಾಡುವುದರಿಂದ ಬ್ಯಾಟ್ರಿ ಬೇಗ ಖಾಲಿಯಾಗುತ್ತದೆ. USB Type-C ಮೂಲಕ ಸುಮಾರು 2 ಗಂಟೆಗಳಲ್ಲಿ ಚಾರ್ಜ್ ಆಗುತ್ತದೆ. ಈ ಟ್ರ್ಯಾಕರ್ ಬೆಲೆ ಸುಮಾರು $199. ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ನೋಡೋದಾದರೆ 17,000ದಿಂದ 18,000ವರೆಗೆ ಆಗ್ತವೆ. ಇದರ ಜೊತೆಗೆ ಆ್ಯಕ್ಟಿವೇಷನ್ ಫ್ರೀ ಕೂಡ ಇರುತ್ತದೆ ಮತ್ತು ಪ್ರತಿ ವರ್ಷ ಸಬ್ಸ್ಕ್ರಿಪ್ಷನ್ ಫೀ ಕೂಡ ಕೊಡುತ್ತಾರೆ. ಅಂದರೆ ಅಗ್ಗದ ಸಾಧನವಲ್ಲ. ಈ ಟ್ರ್ಯಾಕರ್ನ ಪ್ರಮುಖ ಲಾಭಗಳನ್ನ ನೋಡೋದಾದರೆ ಸ್ಟಾರ್ಲಿಂಕ್ ಸ್ಯಾಟಲೈಟ್ ಸಪೋರ್ಟ್ LTE ಇಲ್ಲದ ಜಾಗದಲ್ಲೂ ಕೆಲಸ ಮಾಡುತ್ತದೆ. GPS ಅಕ್ಯುರಸಿ ಉತ್ತಮವಾಗಿದೆ. ಬ್ಲೂಟೂತ್ ಮತ್ತು ವೈಫೈ ಸಪೋರ್ಟ್ ಇರುತ್ತದೆ. ವಾಟರ್ ರೆಸಿಸ್ಟೆನ್ಸ್, USB-C Type-C, ಲಾಸ್ಟ್ ಮೋಡ್, ಸೌಂಡ್ ಆ್ಯಂಡ್ ಆ್ಯಕ್ಟಿವೇಷನ್, ಕಾಲ್ ಬ್ಯಾಕ್. ಆದರೆ ಕೆಲವು ಕೊರತೆಗಳು ಇವೆ. ಅದನ್ನು ನೋಡೋದಾದರೆ ಬ್ಯಾಟ್ರಿ ಕಡಿಮೆ, ಪ್ರೈಸ್ ಜಾಸ್ತಿ, ಸಬ್ಸ್ಕ್ರಿಪ್ಷನ್ ಬೇಕು, ಲೊಕೇಶನ್ ಅಪ್ಡೇಟ್ 2 ರಿಂದ 3 ನಿಮಿಷಕ್ಕೊಮ್ಮೆ ಮಾತ್ರ. ಸಣ್ಣ ನಾಯಿಗಳಿಗೆ ಇದು ಸ್ವಲ್ಪ ದೊಡ್ಡದಾಗಿ ಕಾಣಬಹುದು. ಹಾಗಾದರೆ FI ಅಲ್ಟ್ರಾ ಖರೀದಿಸಬೇಕೇ? ನೀವು ಅಡ್ವೆಂಚರ್ ಟ್ರಿಪ್ಸ್ ಹೋಗುತ್ತಿದ್ದರೆ ಅಥವಾ ಕಾಡು, ಬೆಟ್ಟ, ಕ್ಯಾಂಪೈನ್ ಪ್ರದೇಶಗಳಲ್ಲಿ ನಿಮ್ಮ ನಾಯಿಯನ್ನು ಕರೆದುಕೊಂಡು ಹೋಗುತ್ತಿದ್ದರೆ ಈ ಟ್ರ್ಯಾಕರ್ ಅತ್ಯುತ್ತಮ ಆಯ್ಕೆ. ಆದರೆ ಮನೆಯ ಸುತ್ತಮುತ್ತ ಮಾತ್ರ ನಾಯಿಯನ್ನು ಕರೆದುಕೊಂಡು ಹೋಗೋರಿಗೆ GPS ಟ್ರ್ಯಾಕರ್ ಸಾಕಾಗಬಹುದು. ಸ್ಟಾರ್ಲಿಂಕ್ ಟೆಕ್ನಾಲಜಿ ಈಗ ನಿಧಾನವಾಗಿ ನಮ್ಮ ದೈನಂದಿನ ಜೀವನದಲ್ಲೂ ಪ್ರವೇಶಿಸುತ್ತಿದೆ. ಭವಿಷ್ಯದಲ್ಲಿ ಮನುಷ್ಯರಿಗೂ ಇದೇ ರೀತಿಯ ಸ್ಯಾಟಲೈಟ್ ಟ್ರ್ಯಾಕರ್ ಬರಬಹುದು. ನಿಮ್ಮ ಅಭಿಪ್ರಾಯವೇನು? ಈ ರೀತಿಯ ಟ್ರ್ಯಾಕರ್ ಭಾರತದಲ್ಲೂ ಬರಬೇಕೇ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಧನ್ಯವಾದಗಳು. ನಮಸ್ಕಾರ.